ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಶಾಸಕರನ್ನ ಒಗ್ಗೂಡಿಸೇ ಬಿಟ್ರಲ್ಲ ಸತೀಶ್ ಜಾರಕಿಹೊಳಿ. ಡಿ.ಕೆ. ಶಿವಕುಮಾರ್ ನಾನು ಸಿಎಂ ಆಗಲೇಬೇಕು ಅಂತ ಮುಹೂರ್ತವನ್ನು ಫಿಕ್ಸ್ ಮಾಡಿ ಖರ್ಗೆ ಅವರೆದುರು ಎರಡೆರಡು ಆಯ್ಕೆಗಳನ್ನು ಇಟ್ಟು ಹೈಕಮಾಂಡ್ಗೆ ಶಾಕ್ ಕೊಟ್ಟಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಹತ್ವದ ನಡೆ. ಮಾಹಿತಿ ಕೊಟ್ಟರೆ ತಾನೇ ಅಡ್ಡಗಾಲು ಹಾಕೋದು ಅಥವಾ ಏನಾದರೂ ಕ್ರಮ ಆಗೋದು. ನೋಡಿ ಯಾವ ರೀತಿ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿದ್ದಾರೆ. ಶಾಸಕರನ್ನು ಒಗ್ಗೂಡಿಸಿಯೇ ಬಿಟ್ಟ ಬೆಳಗಾವಿ ಸಾಹುಕಾರ್ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಲ್ಲಿ ತನಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ಡೆಲ್ಲಿಗೆ ಹೋದಾಗ ವೇಣುಗೋಪಾಲ್ ಅವ್ರ ಮೂಲಕ, ಈಗ ಮೊನ್ನೆ ಖರ್ಗೆ ಅವ್ರನ್ನ ಮೀಟ್ ಆಗಿ ಬಂದ್ರಲ್ಲ ಡಿ.ಕೆ. ಶಿವಕುಮಾರ್, ಆಗ ಸಿ ಎಂ ಆಗಲೇಬೇಕು, ನಾನು ಸಿ ಎಂ ಆಗಲ್ಲ ಅಂದರೆ ಒಂದೇ ಒಂದು ಆಯ್ಕೆ ನೀವೇ ಸಿ ಎಂ ಆಗಿಬಿಡಿ, ಆಗ ಒಪ್ಕೊಳ್ತೀನಿ ನಾನು, ಅದು ಬಿಟ್ಟರೆ ನಾನು ಇನ್ಯಾವುದೇ ಆಯ್ಕೆಗೆ ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ದಾಳವನ್ನು ಉರುಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಏನೋ ಒಂದು ಆಗಲೇಬೇಕು, ಬದಲಾವಣೆ ಆಗಲೇಬೇಕು, ಇದು ಆಗತ್ತೆ ಅಂತ ಹೇಳಿದಿರಿ, ಆಗಲೇಬೇಕು ಅಂತ ಡೆಡ್ಲೈನ್ ಹಾಕಿ ಸಿದ್ದು ಟೀಮ್ಗೆ ಶಾಕ್ ಕೊಟ್ಟಿರೋ ಹೊತ್ತಲ್ಲಿ ಶಾಸಕರನ್ನ ಸೇರಿಸಿ ಸೆಡ್ಡು ಹೊಡೆದ ಸತೀಶ್ ಜಾರಕಿಹೊಳಿ. ಹೆಡ್ ಕೌಂಟ್ ತೋರಿಸ್ತಾ ಇದ್ದಾರ, ಇನ್ನೂ ಒಂದು ಇಂಥದ್ದೇ ಪ್ರಯೋಗ ನಡೆಯೋದಕ್ಕಿದೆಯಾ? ಇದು ಈಗ ಕೈಪಾಳ್ಯದಲ್ಲಿ ಗಮನ ಸೆಳೆತಿರುವ ಬೆಳವಣಿಗೆ. ನೋಡಿ, ಮೊದಲನೇದಾಗಿ ಡಿನ್ನರ್ ಮೀಟಿಂಗ್ ಮಾಡೋದಕ್ಕೆ ಹೊರಟಿದ್ರು ದಲಿತ ಸಚಿವರುಗಳೆಲ್ಲ ಸೇರಿಕೊಂಡು, ಪರಮೇಶ್ವರ್ ಅವರು, ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ, ರಾಜಣ್ಣ ಎಲ್ಲ. ಅದಕ್ಕೆ ಬ್ರೇಕ್ ಬಿತ್ತಲ್ವ, ಹೈಕಮಾಂಡ್ ಬ್ರೇಕ್ ಹಾಕ್ತು, ಈಗ ಸಮಾವೇಶ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅದರ ನಡುವೆ ಬ್ರೇಕ್ ಹಾಕೋದು ಯಾವಾಗ? ಎಲ್ಲ ಕಡೆ ಗೊತ್ತಾಗಿ ಹೈಕಮಾಂಡ್ಗೆಲ್ಲ ಕಾಲ್ ಮಾಡಿ ಇಲ್ಲಿಂದ ಕಂಪ್ಲೇಂಟ್ ಮಾಡಿ ಬ್ರೇಕ್ ಹಾಕುವಂಥ ಸಮಯ ಸಿಕ್ಕಿದ್ರೆ ತಾನೆ. ಈಗ ಸತೀಶ್ ಜಾರಕಿಹೊಳಿ ಅವರು ಸಮುದಾಯದ ಹಿತದೃಷ್ಟಿ ಅನ್ನೋ ಹೆಸರಲ್ಲಿ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಗಮನ ಸೆಳೆಯೋ ಹೆಸರಲ್ಲಿ ಎಸ್ ಟಿ ಶಾಸಕರನ್ನು ಸೇರಿಸಿ ಒಗ್ಗಟ್ಟು ಪ್ರದರ್ಶನ ಮಾಡೇ ಬಿಟ್ಟಿದ್ದಾರೆ. 10-12 ಜನ ಶಾಸಕರುಗಳು, ಮಿನಿಸ್ಟರ್ಗಳು ಎಲ್ಲ ಸಮುದಾಯದವರು ಒಗ್ಗೂಡಿರೋದು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಿದೆ ಈ ಮೀಟಿಂಗು. ಈಗ ರಾಜಕಾರಣ ಅಂತ ಟೀಕೆ ಮಾಡೋದಕ್ಕೆ ಅಲ್ಲೂ ಅವಕಾಶ ಕೊಡದಂತೆ ಏನು ಮಾಡಬೇಕು ಮಾಡಿ ಮುಗಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಸ್ವಾಮೀಜಿಯವರು ಇರೋದ್ರಿಂದ ಇದು ಸಮುದಾಯದ ಹಿತಕ್ಕಾಗೇ ನಡೆದ ಮೀಟಿಂಗು, ಇಲ್ಲೇನೂ ನಡೆದಿಲ್ಲ, ಇದೆಲ್ಲ ಯಾರು ಕೇಳ್ಕೊಂಡು ಮಾಡೋಕ್ಕಾಗುತ್ತೆ ಅಂತ ಹೇಳಬಹುದು. ಆದರೆ ಅಲ್ಲಿ ರಾಜಣ್ಣವರು ಭಾಗಿಯಾಗಿದ್ರು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅದು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೀಟ್ ಮಾಡದೆ, ಮೊನ್ನೆ ಮೀಟಿಂಗ್ ಆಯಿತು ಅನ್ನೋ ರೀತಿಯಲ್ಲಿ ಸುದ್ದಿ ಬಂತು. ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಮೀಟ್ ಮಾಡಿ ಅಪೆಕ್ಸ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಾಜಣ್ಣವರ ಬಳಿ ತೆರಳಿದ್ರು ಅಂತ ಸಮಯ ನಿಗದಿ ಮಾಡಿಕೊಂಡೇ ಹೋಗಿರ್ತಾರಲ್ವ, ಮಾತಾಡಿದ್ರು ಅಂತ ಸುದ್ದಿ ಬಂತು. ಆದರೆ ಅಸಲಿಗೆ ಅವ್ರು ಹೋಗುವಷ್ಟೊತ್ತಿಗೆ ರಾಜಣ್ಣನವರು ಹೊರ ನಡೆದಿದ್ರು, ಮೈಗೆ ಹುಷಾರಿಲ್ಲ ಅಂತ. ಆದರೆ ಅವ್ರು ಎಲ್ಲಿಗೆ ಹೋದರು? ಆಮೇಲೆ ಈ ಮೀಟಿಂಗಿಗೆ ಹೋದರು. ಎಸ್ ಟಿ ನಾಯಕರ, ಎಸ್ ಟಿ ಶಾಸಕರ, ಸಚಿವರ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಮೀಡಿಯಾದವ್ರು ಪ್ರಶ್ನೆ ಮಾಡಿದ್ರೆ, ಹೌದ್ರಿ ಹುಷಾರಿರಲಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬಂದೆ ಇಲ್ಲಿಗೆ ಅಂತಾರೆ. ಸೊ ಯಾರೂ ಪ್ರಶ್ನೆ ಮಾಡೋ ಹಾಗೆ ಇಲ್ಲ, ಪ್ರಶ್ನೆ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಎಸ್ ಟಿ ಸಮುದಾಯದ ನಾಯಕರ ಶಕ್ತಿ ಪ್ರದರ್ಶನ ಆಗಿಬಿಟ್ಟಿದೆ. ಪರಮೇಶ್ವರ್ ಅವ್ರು ಹೋಗಿಲ್ಲ, ಯಾಕೆಂದರೆ ಎಸ್ ಟಿ ಅಂತಲೇ ತೋರಿಸ್ಬೋದಲ್ವ. SC ST ಅಂತ ಆಗಿದ್ರೆ ಅದು ಬೇರೆ ಮೆಸೇಜ್ ಹೋಗೋ ಬದಲು ಎಸ್ ಟಿ ಸಮುದಾಯದ ಹಿತದೃಷ್ಟಿಯನ್ನು ಚರ್ಚೆ ಮಾಡಿದ್ವಿ ಅಂತ ಹೇಳಬಹುದು. ಸ್ವಾಮೀಜಿ ಬೇರೆ ಬಂದಿದ್ರು. ಈಗ 2ನೇ ಹಂತದಲ್ಲಿ SC ST ಕೂಡ ಸೇರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ತಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು? ಡಿನ್ನರ್ ಅಂತ ಕರೆದಿರ್ತಾನೆ, ಖಾಸಗಿ ಹೋಟೆಲಲ್ಲಿ ಕರೆದ್ರೆ ಬ್ರೇಕ್ ಹಾಕಿಸ್ತೀರಾ, ಬೇರೆ ರೀತಿಯಲ್ಲಿ ನಮಗೆ ಮಾಡೋಕೆ ಬರಲ್ವಾ? ಮಾಡಿ ತೋರಿಸಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರಾ ಸತೀಶ್ ಜಾರಕಿಹೊಳಿ? ನಮ್ಮ ತಂಟೆಗೆ ಬಂದರೆ, ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಬಂದರೆ ನಾವೇನು ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀವಿ ಅಂದ್ಕೊಳ್ಬೇಡಿ, ನಮ್ಮ ಬಳಿ 50 ಶಾಸಕರಿದ್ದಾರೆ ಅಂತ ಅವರು ಸುರ್ಜೇವಾಲಾ ಅವ್ರಿಗೆ ಹೇಳಿ ಕಳಿಸಿದ್ದು. ಈಗಲೂ KPCC ಅಧ್ಯಕ್ಷ ಕುರ್ಚಿಗೆ ನಾನು ಕೂರಬೇಕು ಅಂತ 50 ಶಾಸಕರ ಸಪೋರ್ಟ್ಗಿದ್ದಾರೆ ಅನ್ನುವ ನಂಬರ್ಸನ್ನು ಹೈಕಮಾಂಡ್ಗೆ ತೋರಿಸಿದವರು ಇದೇ ಸತೀಶ್ ಜಾರಕಿಹೊಳಿ. ನೀವು ಇನ್ನೊಂದು ದಿನ ಉಳ್ಕೊಂಡು ಅವರ ಅಭಿಪ್ರಾಯ ತೊಗೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಕಳಿಸಿದವರು ಸತೀಶ್ ಜಾರಕಿಹೊಳಿ. ಈಗ ಸ್ಯಾಂಪಲ್ ಅನ್ನುವಂತೆ ST ಶಾಸಕರ, ಸಚಿವರ ಶಕ್ತಿ ಪ್ರದರ್ಶನವನ್ನು ಮಾಡೇ ಬಿಟ್ಟಿದ್ದಾರೆ. ಯಾರಪ್ಪನ ಅಪ್ಪಣೆಯೂ ಬೇಕಿಲ್ಲ ಅನ್ನೋ ರೀತಿಯಲ್ಲಿ. ಹೆಸರಿಗೆ ಅಲ್ಲಿ ಕೇಳಿದ್ದೇನೇನು ನೋಡಿ, ಸಮುದಾಯಕ್ಕೆ ಒಂದಷ್ಟು ಅನುಕೂಲ ಆಗಬೇಕು, ಸಿದ್ದರಾಮಯ್ಯನವ್ರಿಗೆ ರಿಪೋರ್ಟನ್ನು ಕೊಡೋದು, ಮನವಿ ಮಾಡ್ಕೊಳ್ಳೋದು. ಬುಡಕಟ್ಟು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು, ತಂದೆ ತಾಯಿ ಉಳುಮೆ ಮಾಡಿದಂಥ ಜಾಗಕ್ಕೆ ಮಕ್ಕಳು ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಬೇಕು, ಸುರಪುರದಲ್ಲಿ ಮೆಡಿಕಲ್ ಕಾಲೇಜ್ 25 ಎಕರೆ ಜಾಗ
ಕೋಟಿಗಟ್ಟಲೆ ಅನುದಾನ ಅಲ್ಲಿ ಕೊಡಬೇಕು, ಈ ರೀತಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮನವಿ ಅನ್ನುವಂತೆ. ಅದಕ್ಕೋಸ್ಕರ ಮೀಟಿಂಗ್ ಸೇರಿದ್ವಿ ಅಂತ. ಆದರೆ ಉದ್ದೇಶ ಏನಿತ್ತು ಅದನ್ನು ಸಾಕಾರ ಮಾಡಿಕೊಂಡ ಸತೀಶ್ ಜಾರಕಿಹೊಳಿ, ರಾಜಣ್ಣವರು DK ಮೀಟಿಂಗ್ಗೆ ಕರೆದ್ರೂ ಕೂಡ ಅಂದರೆ ಅವ್ರನ್ನ ಮೀಟ್ ಮಾಡದೆ ಹುಷಾರಿಲ್ಲ ಅಂತ ಹೋದವರು ಟ್ರೀಟ್ಮೆಂಟ್ ತಗೊಂಡು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಭಾಗಿಯಾಗಿದ್ದಾರೆ. ಸೊ ಕ್ಲಿಯರ್ ಆಗ್ತಿದೆ ಈ ಮೀಟಿಂಗ್ನ ಉದ್ದೇಶ ಏನು ಅನ್ನೋದು. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಸೊ ಎಲ್ಲ ಡೈರೆಕ್ಟರ್ಗಳನ್ನ ಕರೆಸಿಸಿ ಅಪೆಕ್ಸ್ ಬ್ಯಾಂಕ್ಸ್ ಏನು ಮಾಡಬೇಕು ಅಂತೇಳಿ, ಯಾಕೆಂದರೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು. ಸೊ ನಾನು CM ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದೆ. ಅದಕ್ಕೆ ರಾಜಣ್ಣವರು ಇವತ್ತು ಮೀಟಿಂಗ್ ಕರೆದಿದ್ದರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಇವಾಗ ನೋವು ಬಂದ್ಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದಷ್ಟೇ. ಸೀನಿಯರ್ ಲೀಡರ್ ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ. ನಾನು ಕೂಡ ಇರಬೇಕಿತ್ತು. ನನಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಹತ್ರ ನೋಡಬೇಕು ಅಂತ ಹೋದೆ. ಹಾಗಾಗಿ ಆಗಲಿಲ್ಲ. ನಾನು ಇಟ್ಕೊಂಡಿದ್ದು ನಮ್ಮ ಚೇಂಬರಲ್ಲಿದ್ದರೆ ಫಿಕ್ಸ್ ಮಾಡಿದ್ದೆ ನಾವು. ಬಟ್ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅಲ್ಲಿ ನನ್ನ ಮಗಳ ಮನೆ ಹತ್ರ ಹೋದೆ. 9 ಗಂಟೆಗೆ ನಾನು ಅಲ್ಲಿಗೆ ಹೋದವನು ಇಲ್ಲಿ ಸ್ವಾಮೀಜಿಯವ್ರು ಭೇಟಿ ಮಾಡಕ್ಕೆ. ಎಲ್ಲ ಶಾಸಕರು ಸೇರಿದ್ರು. ಸೊ DK ಶಿವಕುಮಾರ್ ಅವರಿಗೆ ಈ ವರ್ಷಾಂತ್ಯಕ್ಕೆ ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಸಿದ್ಧ ಮಾಡಿದ್ದೇ ಹೌದಾದ್ರೆ ನಾವೇನು ಮಾಡ್ತೀವಿ ಅನ್ನುವಂಥ ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಬೆಳಗಾವಿಯಲ್ಲಿ 20-25 ಶಾಸಕರ ಹಲವು ಮೀಟಿಂಗ್ಗಳನ್ನು ಮಾಡಿ ಮೆಸೇಜ್ ಕೊಟ್ಟಿದ್ದಾಗಿದೆ ಹಿಂದೆನೇ. ಈಗ ಪ್ರತ್ಯೇಕವಾಗಿ ಸ್ವಲ್ಪ ಪರಿಸ್ಥಿತಿ ಬಿಗಿಯಾಗಿದೆಯಲ್ವಾ, ಹೈಕಮಾಂಡ್ ಮೆಸೇಜ್ ಎಲ್ಲ ಕೊಟ್ಟಿದೆ ಮೀಟಿಂಗ್ ಮಾಡಬಾರ್ದು, ಡಿನ್ನರು ಮತ್ತೊಂದು ಅಂತ. ಹಾಗಾಗಿ ಇದನ್ನು ಬೇರೆ ಸ್ವರೂಪದಲ್ಲಿ ಮತ್ತೊಮ್ಮೆ ಮಾಡಿ ಮೆಸೇಜ್ ಕೊಟ್ಟಿದ್ದಾರೆ. ಮೊಯ್ಲಿ ಅವರು CM ಆಗೋದು ಅಂದರೆ ಮೊಯ್ಲಿ ಅವರು DK ಶಿವಕುಮಾರ್ CM ಆಗೋದು ಖಚಿತವಾಗಿಬಿಟ್ಟಿದೆ, ಆಲ್ರೆಡಿ ನಿರ್ಧಾರ ಆಗಿರೋದು ಅಂತ ಘೋಷಣೆ ಮೊಳಗಿಸಿದ್ದಾರೆ. DK ಶಿವಕುಮಾರ್ ಅವರ ವರಸೆ, ಅವರ ನಡೆ ಎಲ್ಲ ಬದಲಾಗಿರೋ ಹೊತ್ತಲ್ಲಿ ನಮ್ಮದೇನು, ವಾಟ್ ನೆಕ್ಸ್ಟ್, ನಮ್ಮ ಮುಂದಿನ ನಡೆ ಏನು ಅನ್ನೋದನ್ನು ತೋರಿಸಿರೋದು. ಅಷ್ಟೇ ಅಲ್ಲ, ಮೊನ್ನೆ ಏನು ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು, ಅಮಿತ್ ಶಾ ಜೊತೆ ಹೋಗಿ ಕೂತ್ಕೊಂಡು ಬಂದರೆ ಸರ್ಕಾರ ಎಲ್ಲ ಬಿದ್ದು ಹೋಗುತ್ತೆ ಅಂದ್ಕೋಬೇಡಿ ಅನ್ನೋ ಮೂಲಕ ಟಕ್ಕರ್ ಕೊಟ್ಟಿದ್ರು. ಈಗ ಕೈಪಾಳ್ಯದಲ್ಲಿ ಬಿರುಗಾಳಿ ಬೀಸುವಂತಹ ಸೂಚನೆ ಕೊಡ್ತಾ ಇದೆ ಈ ಮೀಟಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.